ಹಾಯ್ ಎಲ್ರಿಗೂ ಮತ್ತೇನ್ ಸಮಾಚಾರ ಕಣ್ರಿ. ಬಂದ್ರಾ? ಬನ್ನಿ ಹೇಳ್ತೀನಿ ಹೇಗ್ ರಿಜಿಸ್ಟರ್ ಮಾಡ್ಬೇಕಂತ. ಲಾಗಿನ್ ಅನ್ನೋ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಲಾಗಿನ್ ಅನ್ನೋ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ರಿಜಿಸ್ಟರ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಆದ ತಕ್ಷಣ ಇದು ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಏನಂದ್ರೆ ನಾರ್ಮಲ್ ಆಗಿ ನೇಮ್ ಆಗಿರ್ಬೋದು, ಆಮೇಲೆ ಇಮೇಲ್ ಐ ಡಿ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಆಮೇಲೆ ವಾಟ್ ಲೈಕ್ ವಿಚ್ ಕ್ಯಾಟಗರಿ ಡು ಯು ಬಿಲಾಂಗ್ ಟು, ಈ ಥರ ಎಲ್ಲ ಕಂಪ್ಲೀಟ್ ಫಿಲ್ ಆಗಿ ನೆಕ್ಸ್ಟ್ ಹೊಡೆದ ತಕ್ಷಣ ನಿಮಗೆ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ನಾರ್ಮಲ್ ಆಗಿ ನೇಮ್ ಫಿಲ್ ಮಾಡಬೇಕು. ನೇಮ್ ಆದಷ್ಟನ್ನ ಪ್ಲೀಸ್ ಎಂಟರ್ ವ್ಯಾಲಿಡ್ ಇಮೇಲ್ ಐ ಡಿ ಫಿಲ್ ಮಾಡಬೇಕು. ಆಮೇಲೆ ಜನರೇಟ್ ಒ ಟಿ ಪಿ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಆಮೇಲೆ ನಾರ್ಮಲ್ ಆಲ್ ಕಂಪ್ಲೀಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ನ ಕ್ಲಿಕ್ ಮಾಡ್ತಾ ಹೋಗಬೇಕು. ಎಲ್ಲ ಎಂಟರ್ ಆದ ತಕ್ಷಣ ನಮ್ಮ ಇನ್ಸ್ಟಿಟ್ಯೂಷನ್ ಎಲ್ಲಿ ನಾವು ಓದಿದ್ದು ಅಂತ ಕೇಳುತ್ತೆ. ಅದನ್ನೆಲ್ಲ ಡೀಟೇಲ್ಸ್ ಫಿಲ್ ಮಾಡಿದ ತಕ್ಷಣ ಎಕ್ಸಾಮ್ ಡೇಟ್ ಯಾವಾಗ ಅಂತ ಕೇಳುತ್ತೆ. ಮತ್ತು ನಾರ್ಮಲ್ ಆಗಿ ಯಾವ ಸೆಂಟರು, ಇನ್ ಸೆಂಟರಲ್ಲಿ ಬರೀತೀರಾ, ಆಮೇಲೆ ನೀವು ಯಾವ ಸ್ಟೇಟ್ನ ಪ್ರಿಫರ್ ಮಾಡ್ತೀರಾ, ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಇಮೇಲ್ನ ಎಕ್ಸಾಮು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಬಟ್ ಏನ್ ಮ್ಯಾಟರ್ ಅಂದ್ರೆ, ನೀವು ಇಲ್ಲಿ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಇಟ್ ವಿಲ್ ಆಸ್ಕ್ ಫಾರ್ ದ ಪೇಮೆಂಟ್. ಅಂದ್ರೆ TCS NQT ಇದೆಯಲ್ಲ, ಈ ಎಕ್ಸಾಮ್ ನ TCS ಅವರು ಕಂಡಕ್ಟ್ ಮಾಡ್ತಾ ಇರೋದು. ಅದು ನಾರ್ಮಲ್ ಆಗಿ ಬಿಟ್ಟಿದ್ದಾರೆ. 699 ಆಗಿರ್ಬೋದು. ಕೆಳಗಡೆ ನೀವು 3 ಇದ್ ನೋಡ್ತೀರಾ ನೋಡಿ, 999 ಮತ್ತೆ 28989 999 ಈ ತರ ನಾರ್ಮಲ್ ಆಗಿ ಒಂದು ಇದಿದೆ. ನೀವು ಇದಕ್ಕೆ ಆಕ್ಚುಲಿ ಪೇ ಮಾಡಬೇಕು. ಇದೇ NQT ಅವರು ಪೇ ಮಾಡಿಸ್ಕೊಂತಾರೆ. ಆಕ್ಚುಲಿ ನಿಮ್ ಕಡೆಯಿಂದ ಇದನ್ನ ಪೇ ಮಾಡಿ ನಿಮ್ಗೆ ಎಕ್ಸಾಮ್ ನ ಅಸೈನ್ ಮಾಡ್ತಾರೆ. ನೀವು ಎಕ್ಸಾಮ್ ನ ಬರ್ದು ನೀವೇನಾದ್ರೂ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ TCS ಅಲ್ಲಿ ಜಾಬ್ ಕೊಡ್ತಾರೆ.